ಹಲೋ ಎವ್ರಿವನ್. ಸೊ ತುಂಬ ಲಾಂಗ್ ಗ್ಯಾಪ್ ಆಯಿತು ವೀಡಿಯೋ ಮಾಡೋದಕ್ಕೆ. ಯಾಕೆ ಅಂತಂದರೆ ಏನೋ ಗೊತ್ತಿಲ್ಲ, ಫ್ರಮ್ 1 ವೀಕ್ ಐ ಆಮ್ ನಾಟ್ ಓಕೆ. ಎನರ್ಜಿ ಲೋ ಫೀಲ್ ಆಗ್ತಿರ್ಬೋದು ಆ್ಯಂಡ್ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು. ಸೊ ಇದೆಲ್ಲ ಸ್ವಲ್ಪ ತುಂಬ ನನಗೆ ಲೋ ಫೀಲ್ ಮಾಡಿಸ್ಬಿಡ್ತು. 1 ವೀಕಿಂದ ನಾನು ವೀಡಿಯೋ ಮಾಡಿಲ್ಲ. ಇಷ್ಟು ಲಾಂಗ್ ಗ್ಯಾಪ್ ನಾನು ಇದುವರೆಗೂ ನನ್ನ ಚಾನಲ್ನಲ್ಲಿ ಕೊಟ್ಟಿಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ಹೀಗಾಯಿತು. ಅಫ್ಕೋರ್ಸ್ ನಾನು ಏನು ಅಂದ್ಕೊಂಡಿದ್ದೆ, ಇನ್ಮೇಲೆ ಫ್ರೀ ಇರ್ತೀನಿ, ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ಬೋದು ನನ್ನ ಚಾನಲ್ನಲ್ಲಿ. ಸೊ ಡೈಲಿ ರೀಡಿಂಗ್ಸನ್ನು ನಿಮಗೆ ಕೊಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಎಲ್ಲ ಉಲ್ಟಾ ಆಗಿಬಿಡ್ತು. 1 ವೀಕಿಂದ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ. ಆ್ಯಂಡ್ ವೆಬಿನಾರ್ಸ್ ಯಾರ್ಯಾರು ತೊಗೊಂಡಿದ್ರು, ಕೋರ್ಸಸ್ ಯಾರ್ಯಾರು ತೊಗೊಂಡಿದ್ರು, ಅವ್ರಿಗೆ ಯಾರಿಗೂ ನಾನು ಹೇಳ್ಕೊಡೋಕ್ಕಾಗಿಲ್ಲ. ಈ ರೀತಿ ಸ್ವಲ್ಪ ಇಶ್ಯೂಸ್ ಆಗ್ತಾಯಿತ್ತು. ನಾವು ಐ ಆಮ್ ಲಿಟಲ್ ಬಿಟ್ಟು ಓಕೆ, ಈಗ ವೀಡಿಯೋ ಮಾಡ್ಬೋದು ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ವಾಯ್ಸ್ ಲೋ ಇದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಫಾರ್ ದ ಫಸ್ಟ್ ಟೈಮ್ ನನಗೆ 1 ವೀಕ್ ಆದರೂ ಏನೂ ಮಾಡೋಕ್ಕಾಗಿಲ್ಲ, ಅದಕ್ಕೋಸ್ಕರ. ಸೊ ಇವತ್ತು ನಾನು ಒಂದು ಎನರ್ಜೈಸ್ಡ್ ರೀಡಿಂಗ್ ಅಂತಲೇ ಅಂದ್ಕೊಳ್ಬೋದು. ಈ ವಿಡಿಯೋ ಯಾರು ನೋಡ್ತೀರಾ, ಸೊ ಅವ್ರಿಗೆ ಆದಷ್ಟು ಮೆಸೇಜ್ ಸಿಗುತ್ತೆ ನಿಮ್ಮ ಪರ್ಸನ್ ಕಡೆಯಿಂದ, ಅಥವಾ ಯಾರ ಕಡೆಯಿಂದ ನೀವು ಕಾಲ್ ಅಥವಾ ಮೆಸೇಜ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ, ಅಥವಾ ಏನು ಹೇಳಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ. ಸೊ ಆ ಒಂದು ವಿಶ್ ಅಂತಲೇ ಅಂದ್ಕೊಳ್ಳಿ. ಬಿಕಾಸ್ ನಾನು ಸ್ವಲ್ಪ ಅಲ್ಲಿ ಓವರಾಲ್ ಯಾರೆಲ್ಲ ವೀಡಿಯೋ ನೋಡ್ತಾರೆ ಅವ್ರಿಗೂ ಅಷ್ಟಕ್ಕೂ ಹೀಲಿಂಗ್ ಸೆಂಡ್ ಆಗಬೇಕು ಅನ್ನೋ ಒಂದು ಮೈಂಡ್ಸೆಟ್ ಇಟ್ಕೊಂಡು ಈ ಒಂದು ವಿಡಿಯೋ ನಾನು ಮಾಡ್ತಾ ಇರೋದು. ಸೊ ಈ ವಿಡಿಯೋ ನಾನು ಹೀಲಿಂಗನ್ನು ಸಹ ಇಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ ಫಾರ್ ದ ಕಾರ್ಡ್ಸ್, ಆ ಎನರ್ಜಿ ನಿಮಗೆ ಏನು ಸೆಂಡ್ ಆಗಲಿ ಅಂತ ಅಂದ್ಕೊಳ್ತೀನಿ. ಯಾವಾಗ ಅಂತ ಅಂದರೆ ಬಿಫೋರ್ ಈ ರೀಡಿಂಗನ್ನು ನೀವು ನೋಡೋಕ್ಕೂ ಮುಂಚೆ, ಸೊ ಇವಾಗಿಂದ ಅಲ್ವಾ. ಸೊ ಇವಾಗಿಂದ ಒಂದು 2 ಮಿನಿಟ್ಸ್ ನಾನು ಏನಿಲ್ಲಿ ಹೀಲಿಂಗನ್ನು ಸೆಂಡ್ ಮಾಡ್ತೀನಿ. ಸೊ ಆ ಒಂದು 2 ಮಿನಿಟ್ಸ್ ನೀವು ಮೆಡಿಟೇಟಿವ್ ಸ್ಟೇಟ್ನಲ್ಲಿ ಕೂತ್ಕೊಳ್ಬೋದು. ಸೊ ನಿಮಗೆ ಹೀಲಿಂಗ್ ಅನ್ನೋದು ಸಿಗ್ತಾ ಹೋಗುತ್ತೆ. ಸೊ ದಟ್ ಯು ಕ್ಯಾನ್ ಫೀಲ್, ನಿಮ್ಮ ಬಾಡಿಯಲ್ಲಿ ನೀವು ಫೀಲ್ ಮಾಡ್ತೀರಾ, ಓಕೆನಾ. ಸೊ ಒಂದು ಎನರ್ಜಿ ಎಕ್ಸ್ಚೇಂಜ್ ಅಷ್ಟೇ. ಅದಕ್ಕೋಸ್ಕರ ನಾನು 2 ಮಿನಿಟ್ಸ್ ಹೀಲಿಂಗನ್ನು ನಾನು ಸೆಂಡ್ ಮಾಡ್ತಾಯಿದ್ದೀನಿ. ಸೊ ಯಾರಿಗಾದರೂ ಬಿಫೋರ್ ಹೀಲಿಂಗ್ ಅಂತ ಬಂದಾಗ ಒಂದು ಟ್ರಸ್ಟ್ ಇರಬೇಕು. ಆ ಒಂದು ಮೈಂಡ್ಸೆಟ್, ಪಾಸಿಟಿವ್ ಮೈಂಡ್ಸೆಟ್ನಲ್ಲಿ ನೀವು ಕೂತ್ಕೊಳ್ಳಿ. ಆ್ಯಂಡ್ ಕಂಪ್ಲೀಟ್ ಹೀಲಿಂಗ್ ನೀವು ತೊಗೊಳ್ಬೇಕು ಅಂತ ಇದ್ದರೆ ಯು ಕ್ಯಾನ್ ಬುಕ್ ದ ಸೆಷನ್ಸ್, ಓಕೆನಾ. ಸೊ ಲೆಟ್ ಸ್ಟಾರ್ಟ್. 2 ಮಿನಿಟ್ಸ್ ನೀವು ಹಾಗೆ ಕಣ್ಣು ಮುಚ್ತಾ ಕೂತ್ಕೊಳ್ಳಿ. ಓಕೆ, ನೀವು ಈಗ ನಿಮ್ಮ ಕಣ್ಣನ್ನು ಓಪನ್ ಮಾಡ್ಬೋದು. ಸೊ ಐ ಹ್ಯಾವ್ ಸೆಂಟ್ ಎ ಹೀಲಿಂಗ್ ಎನರ್ಜಿ ಫಾರ್ ಲವ್. ಸೊ ಎಲ್ಲರಿಗೂ ಆದಷ್ಟು ಒಳ್ಳೆಯದಾಗಲಿ. ಇದು ಬಿಕಾಸ್ ನಾನು ಕೊಟ್ಟಿದ್ದು
ಗೌರಿ ಗಣೇಶ ಹಬ್ಬ ಇರೋದರಿಂದ. ಸೊ ಅದಕ್ಕೋಸ್ಕರ ನನ್ನ ವೀಡಿಯೋಸ್ ಯಾರೆಲ್ಲ ರೆಗ್ಯುಲರಾಗಿ ನೋಡ್ತಾ ಇರ್ತಾರೆ ಆ್ಯಂಡ್ ಸ್ಪೆಷಲ್ಲಾಗಿ ನನಗೆ ಸಪ್ರೇಟಾಗಿ ಮೆಸೇಜ್ ಮಾಡ್ತೀರಾ, ಅದೆಲ್ಲ ತುಂಬ ಖುಷಿ ಆಗುತ್ತೆ ನನಗೆ. ಆ್ಯಂಡ್ ನನ್ನ ಕ್ಲೈಂಟ್ಸ್ ಆಗಿರ್ಬೋದು, ನನ್ನ ಸ್ಟೂಡೆಂಟ್ಸ್ ಆಗಿರ್ಬೋದು, ಸೊ ವೆಬಿನಾರ್ಸ್ ಬುಕ್ ಮಾಡ್ಕೊಂಡಿರೋರು, ಹಾಗೇ ಕೋರ್ಸಸ್ನ ಬುಕ್ ಮಾಡ್ಕೊಂಡಿರೋರು ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಆದಷ್ಟು ಬೇಗ ನಿಮಗೆ ನನ್ನ ಸೆಷನ್ಸ್ನ ತಗೊಳ್ತೀನಿ. ಸೊ ಈ ಒಂದು ಲವ್ ರೀಡಿಂಗನ್ನು ಮಾಡೋಣ ಸೆಪ್ಟೆಂಬರ್ ಮಂತ್ಗೋಸ್ಕರ, ಓಕೆನಾ? ಸೊ ಹೀಲಿಂಗ್ ನೋಡಿದ್ದೀರಾ, ತೊಗೊಂಡಿದ್ದೀರಾ ಅಂತ ಅಂದಮೇಲೆ 2 ಮಿನಿಟ್ಸ್ವರೆಗೂ ಹಾಗೆ ಇದ್ದೀರಾ ಅಂದಮೇಲೆ ಈ ಒಂದು ವಿಡಿಯೋ ನೀವು ಫುಲ್ ನೋಡಬೇಕು, ಓಕೆನಾ? ಈ ವಿಡಿಯೋ ಫುಲ್ ನೋಡಿದ್ರೆ ನಿಮಗೆ ಅದು ಫುಲ್ಫಿಲ್ ಆಗುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ನನಗೆ ಸಿಕ್ಕಿರೋ ಅಂಥ ಕಾರ್ಡ್ಸ್ ಕ್ವೀನ್ ಆಫ್ ವಾಂಡ್ಸ್, ದ ಲವರ್ಸ್ ಆ್ಯಂಡ್ 7 ಆಫ್ ಸ್ವೋರ್ಡ್ಸ್, 2 ಆಫ್ ಪೆಂಟಿಕಲ್ಸ್, ಕಿಂಗ್ ಆಫ್ ಕಪ್ಸ್, ದ ಮೆಜಿಷಿಯನ್ ಆ್ಯಂಡ್ 10 ಆಫ್ ಪೆಂಟಿಕಲ್ಸ್. ಸೊ ಇಲ್ಲಿ ಗುಡ್ ನ್ಯೂಸ್ ಬಂದು ನಿಮಗೆ ನಿಮ್ಮ ಪರ್ಸನ್ ನಿಮ್ಮ ಹತ್ತಿರ ಆದಷ್ಟು ಬೇಗ ಬರ್ತಾರೆ. ಬ್ರೇಕಪ್ ಆಗಿರ್ಬೋದು, ಬಟ್ ಬ್ರೇಕಪ್ ಆಗಿನೂ ನೀವು ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀರಾ. ಈ ಒಂದು ಸಿಚುವೇಷನ್ನಲ್ಲಿ ತುಂಬ ಜನ ಇದ್ದೀರಾ, ಬ್ರೇಕಪ್ ಆಗಿದೆ ಬಟ್ ನೀವು ಅವ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀರಾ. 2 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಮೊದಲಿಂದನೂ ನಿಮ್ಮ ರಿಲೇಷನ್ಶಿಪ್ನಲ್ಲಿ ತುಂಬ ಅಪ್ ಆ್ಯಂಡ್ ಡೌನ್ಸ್ ಇರ್ತಾ ಇತ್ತು. ನಿಮ್ಮ ಪರ್ಸನ್ ಹೇಗೆ ಅಂತ ಅಂದರೆ ಅವರು ಮನಸ್ಸಲ್ಲಿರೋವಂಥ ಫೀಲಿಂಗ್ಸ್ನ ಅವ್ರು ಎಕ್ಸ್ಪ್ರೆಸ್ ಮಾಡ್ತಾ ಇರಲಿಲ್ಲ ನಿಮಗೆ. ಏನು ಮೇಲ್ನೋಟಕ್ಕೆ ನೋಡ್ತೀವಿ ಅದು ನಿಜ ಆಗಿರೋದಿಲ್ಲ, ಬಟ್ ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆ. ನಿಮ್ಮ ಮುಂದೆ ಅವ್ರಿಗೇನು ಫೀಲಿಂಗ್ಸ್ ಇಲ್ಲ ಅನ್ನೋ ರೀತಿ ನಿಮ್ಮ ಮುಂದೆ ಅವ್ರು ನಡ್ಕೊಂಡಿರ್ಬೋದು, ಬಟ್ ಡೀಪ್ ಡೌನ್ ಅವ್ರಿಗೆ ನೀವಂದರೆ ತುಂಬ ಇಷ್ಟ. ಅವರು ಸಹ ನಿಮಗಾಗಿನೇ ವೆಯ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಒಂದು ಮೆಸೇಜಸ್ ಯಾರಿಗೆ ರೆಸೊನೇಟ್ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಥರ್ಡ್ ಪಾರ್ಟಿ ಎನರ್ಜಿ ಇದ್ದು ಅಥವಾ ಬೇರೆ ರಿಲೇಷನ್ಶಿಪ್ನಲ್ಲಿ ಇದ್ದಾರೆ ಅದೆಲ್ಲ ನಿಮಗೆ ಗೊತ್ತಿದ್ರೂ ಈ ವಿಡಿಯೋ ನಿಮಗೆ ರೆಸೊನೇಟ್ ಆಗುತ್ತೆ ಅಂತ ಅಂದ್ಕೊಳ್ಳೋ ಚಾನ್ಸಸ್ ಇದೆಯಾ ಅಂತ ಸ್ವಲ್ಪ ಯೋಚನೆ ಮಾಡಿ ಮತ್ತೆ ಕಮೆಂಟ್ ಮಾಡ್ತೀರಾ. ಥರ್ಡ್ ಪಾರ್ಟಿ ಎನರ್ಜಿ ಇದೆ, ಬೇರೆ ರಿಲೇಷನ್ಶಿಪ್ನಲ್ಲಿದ್ದಾರೆ ಅಂತ ಮತ್ತೆ ಕಮೆಂಟ್ ಮಾಡ್ತೀರಾ ಅಲ್ವಾ? ಥಿಂಕ್ ಮಾಡಿ, ನಿಮಗೆ ಥಿಂಕಿಂಗ್ ಎಬಿಲಿಟಿ ಇರುತ್ತೆ ಅಲ್ವಾ? ಸೊ ಈ ವಿಡಿಯೋ ನನಗೆ ರೆಸೊನೇಟ್ ಆಗುತ್ತಾ ಇಲ್ವಾ ಅಂತ ಸ್ವಲ್ಪ ಥಿಂಕ್ ಮಾಡಿ, ಓಕೆನಾ? ದ ಮೆಜಿಷಿಯನ್ ಕಾರ್ಡ್ ಇರೋದ್ರಿಂದ ಈ ಒಂದು ಪ್ರೀತಿ ನಿಮ್ಮ ಲೈಫಲ್ಲಿ ಮೊದಲನೇ ಹಾಗೆ ಕೊನೆಯ ಪ್ರೀತಿ ಅಂತ ಹೇಳ್ಬೋದು. ಬಿಕಾಸ್ ಇನ್ಫಿನಿಟ್ ಲವ್ ಇಲ್ಲಿ ಸಿಂಬಲೈಸ್ ಮಾಡ್ತಾ ಇರೋದು. ಈ ಪರ್ಸನ್ಗೆ ನಿಮ್ಮ ಜೊತೆಗೆ ಮತ್ತು ಫ್ಯಾಮಿಲಿ ಜೊತೆಗೆ ತುಂಬ ಚೆನ್ನಾಗಿರಬೇಕು ಅನ್ನೋ ಒಂದು ಆಸೆ ಇದೆ ಆ್ಯಂಡ್ ಡ್ರೀಮ್ ಸಹ ಇದೆ. ಜಾಯಿಂಟ್ ಫ್ಯಾಮಿಲಿ ಆಗಿರ್ಬೋದು ಆ್ಯಂಡ್ ಅವ್ರ ಮನೆಯಲ್ಲಿ ಪೆಟ್ ಅನಿಮಲ್ಸ್ ಇರ್ಬೋದು. ಆ್ಯಂಡ್ ನೀವು ಇವ್ರನ್ನ ಮದುವೆ ಆಗ್ತೀರಾ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಸೊ ಇನ್ನು ಒಂದು 11 ಮಂತ್ಸ್ ನೀವು ಈ ಪರ್ಸನ್ಗೋಸ್ಕರ ನೀವು ವೆಯ್ಟ್ ಮಾಡಬಹುದು. ಇದು ಬಂದು ಶಾರ್ಟ್ ವಿಡಿಯೋ ಆಗಿರುತ್ತೆ ಡಿಯರ್, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ. ಕ್ವೀನ್ ಆಫ್ ವ್ಯಾಂಡ್ಸ್ ಇರೋದ್ರಿಂದ ಇಲ್ಲಿ ಯಾರಾದರೂ ಹುಡುಗಿಯರು ವೀಡಿಯೋಸ್ ನೋಡ್ತಾ ಇದ್ದರೆ ನೀವು ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಆ್ಯಂಡ್ ಇಂಡಿಪೆಂಡೆಂಟ್ ಆಗಬೇಕು ಅಂತ ಕಾರ್ಡ್ಸ್ ಹೇಳ್ತಾ ಇರೋದು. ಸ್ವಲ್ಪ ನೀವು ಅದ್ರ ಕಡೆ ಫೋಕಸ್ ಮಾಡಿ, ನಿಮ್ಮ ಕರಿಯರ್ ಕಡೆ ನೀವು ಫೋಕಸ್ ಮಾಡ್ತಾ ಇಲ್ಲ. ಹುಡುಗಿಯರು ಯಾರು ವೀಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಕರಿಯರ್ನ ಎಲ್ಲೋ ಒಂದು ಕಡೆ ಡ್ರಾಪ್ ಮಾಡ್ತಾ ಇದ್ದೀರಾ, ಬಟ್ ಅದನ್ನು ಮಾಡಬೇಡಿ. ಬಿಕಾಸ್ ಏನೇ ಆಗಲಿ ಕೊನೆಗೆ ನಮಗೆ ಅಂತ ಉಳಿಯೋದು ನಮ್ಮ ಕರಿಯರ್ ಏನಿರುತ್ತೆ ಅದೊಂದೇ ನಮ್ಮ ಹತ್ರ ಉಳಿಯೋದು. ಸೊ ಅದಕ್ಕೋಸ್ಕರ ಅದನ್ನು ಡ್ರಾಪ್ ಮಾಡಬೇಡಿ. ಅಫ್ಕೋರ್ಸ್ ಬಿಫೋರ್ ಈ ಒಂದು ರಿಲೇಷನ್ಶಿಪ್ನಲ್ಲಿ ಬ್ರೇಕಪ್ ಆಗಿದೆ, ಚೀಟಿಂಗ್ ಆಗಿದೆ ಅಂತ ನೀವು ಅಂದ್ಕೊಂಡಿದ್ದೀರಾ, ಬಟ್ ನಿಮ್ಮ ಪರ್ಸನ್ಗೆ ಸಹ ನಿಮ್ಮ ಮೇಲೆ ಅಷ್ಟೇ ಪ್ರೀತಿ ಇದೆ. ಸೊ ವೆಯ್ಟ್ ಮಾಡಿ, ಈ ಪರ್ಸನ್ ಬರ್ತಾರೆ ನಿಮ್ಮ ಲೈಫಲ್ಲಿ. ಸೊ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇರೋದ್ರಿಂದ ಡೆಫಿನೆಟ್ಲಿ ರಿಯೂನಿಯನ್ ಚಾನ್ಸಸ್ ಇದೆ. ಇಬ್ಬರೂ ಸಹ ಟ್ರಾನ್ಸ್ಪರೆಂಟಾಗಿ ಇದ್ರಿ, ಒಬ್ರಿಗೊಬ್ರು ಬಿಟ್ಕೊಡ್ತಾ ಇರಲಿಲ್ಲ, ಎಲ್ಲ ಹೇಳ್ಕೊಳ್ತಾ ಇದ್ರಿ. ಅವರು ನಿಮಗೆ ಹೇಳ್ಕೊಳ್ತಾ ಇದ್ರು. ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ನಲ್ಲೇ ಇತ್ತು ಈ ಒಂದು ರಿಲೇಷನ್ಶಿಪ್, ಬಟ್ ಬರ್ತಾ ಫೈನಾನ್ಷಿಯಲಿ ಸ್ಟೇಬಲ್ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ನಿಮ್ಮ ಪಾರ್ಟ್ನರ್ ನಿಮ್ಮಿಂದ ದೂರ ಆಗಿರ್ಬೋದು. ಆ ಒಂದು ಎನರ್ಜಿಲಿ ನನಗೆ ಕಾಣಿಸ್ತಾ ಇರೋದು, ಕಾರ್ಡ್ಸ್ ಹೇಳ್ತಾ ಇರೋದು. ಸೊ ವೆಯ್ಟ್ ಮಾಡ್ಬೋದು ನೀವು 11 ಮಂತ್ಸ್ ಈ ಪರ್ಸನ್ಗೋಸ್ಕರ ನೀವು ವೆಯ್ಟ್ ಮಾಡ್ಬೋದು. ಸೊ ಇದು ಒಂದು ಶಾರ್ಟ್ ವಿಡಿಯೋ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಅವೈಲಬಲ್ ಇದೆ, ಎಲ್ಲ ಸಹ ಅವೈಲಬಲ್ ಇದೆ ಟುಡೇ ಆನ್ವರ್ಡ್ಸ್. ಯಾರಿಗಾದರೂ ಕಲಿಬೇಕು ಕೋರ್ಸಸ್ನ ಅಂತ ಇದ್ದರೆ ಕೋರ್ಸಸ್ಗೆ ಸಹ ನೀವು
ಜಾಯ್ನ್ ಆಗಬಹುದು ಆ್ಯಂಡ್ ಪರ್ಸ್ನಲ್ ರೀಡಿಂಗನ್ನು ಸಹ ನೀವು ತೊಗೊಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.